ಇನ್ನು ಬೆಳಗ್ಗೆ ಎದ್ದು ಏನು ಮಾಡೋದಪ್ಪ ಬ್ರೇಕ್ಫಾಸ್ಟಿಗೆ, ಏನು ತಿಂಡಿ ಮಾಡೋದು, ಹಸ್ಬೆಂಡಿಗೆ ಏನು ಮಾಡೋದು, ಮಗಂಗೆ ಏನು ಮಾಡೋದು, ಇದೇ ಚಿಂತೆ ಎಲ್ಲರ ಮನೇಲಿರುತ್ತೋ ನಮ್ಮ ಮನೇಲೂ ಕೂಡ ಅದೇ ಇರುತ್ತೆ. ಅಯ್ಯೋ ದಿನ ನಾನೇ ಕೆಲಸ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು, ನನಗಾಗಲ್ಲಪ್ಪ, ಎಲ್ಲ ಮಾಡಿ ಮಾಡಿ ನಂಗೆ ಸಾಕಾಗಿದೆ ಕಣ್ರಿ, ಈಗಂತೂ ನಂಗೆ ಆಗಲ್ಲ ಮಾಡೋಕ್ಕೆ ಅಂತ ಹೇಳೋದು ನಾವೇ. ಲಾಸ್ಟಿಗೆ ನಾವು ಏನು ಬೇಕು ನಿಮಗೆ ಕುಡಿಯೋಕ್ಕೆ, ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ, ತೊಗೊಳ್ಳಿ ಕುಡಿಯೋಕ್ಕೆ ಅಂತ ಹೇಳೋದು ನಾವೇ. ಅದು ಯಾವತ್ತೂ ಕಾಮನ್ನು, ಡೈಲಿ ಇರೋದು, ಎಲ್ಲರ ಮನೇಲೂ ಗೋಳಿರೋದು, ನಮ್ಮ ಮನೇಲೂ ಇದೇ ಗೋಳು. ಇವತ್ತು ನನ್ನ ಮಗ ಕಾಫಿ ಡೇಲ್ಲೇ ನೋಡಿದಾನಂತೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು ಏನಾದರೂ ಒಂದು ನೋಡ್ತಾನೆ, ಅಮ್ಮ ಹಾಕೋತ್ರ ಕಾಫಿ ಕುಡಿಯೋಂಗಾಗಿದೆ ಅಮ್ಮ ಅಂತ ಹೇಳ್ತಾನೆ. ಒಂದು ನಾವು ಮನೇಲಿ ಟ್ರೈ ಮಾಡೋದು ಆ ಥರನೇ ಇದೆ ಅಲ್ವಾ ಅಂತ ಅವನಿಗೆ ಸುಮ್ಮನೆ ಒಂದು ಎಕ್ಸೈಟಾಗಿ ಹೇಳೋದಷ್ಟೇ. ಅದು ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಡೈಲಿ ಒಂದು ಸ್ಟೆಪ್ಸ್ ಚೇಂಜ್ ಆಗ್ತಾ ಇರುತ್ತೆ, ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಡ್ಯಾಡಿ ಹೇಳ್ತಾರೆ, ನೀನು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಒಂದು ಸ್ವಲ್ಪ ಹೇಳ್ಬಿಟ್ರೆ ಸಾಕು, ಮನೆಗೆ ಬಂದುಬಿಟ್ಟು ಒಂಥರ ಎಕ್ಸಾಮ್ ಸ್ಟಡೀಸ್ ಮಾಡೋ ಥರ ಆ ರೀತಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ಈ ನನ್ನ ಮಗಳಿಗೋ ಎತ್ಕೊಂಡೇ ಇರಬೇಕು, ಸ್ವಲ್ಪ ಹೊತ್ತಾದ್ಮೇಲೆ ಕುಯ್ ಸ್ಟಾರ್ಟ್ ಮಾಡ್ತಾಳೆ, ವಾಕಿಂಗ್ ಮಾಡಿಸು ಅಂತೇಳಿ ಹೊರಗಡೆ ಕರ್ಕೊಂಬರ್ಬೇಕು, ವಾಕಿಂಗ್ ಮಾಡಿಸ್ಬೇಕು. ನಾನಂತೂ ಅವರು ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋದ್ಮೇಲೆ ನನ್ನ ಮಗನಿಗೆ ಇವಳಿಗೆ ಎತ್ಕೊಂಡು ತಿರ್ಗೋದೇ ನನ್ನ ಕೆಲಸ. ಅವ್ರು ಬರೋ ತನಕ ನಾನು ಏನೂ ಮಾಡೋಕ್ಕಾಗಲ್ಲ, ನಾನು ಅಡುಗೆ ಕೂಡ ಮಾಡಿರಲ್ಲ. ನನ್ನ ಹಸ್ಬೆಂಡ್ ಬಂದು ಅವಳನ್ನ ಎತ್ಕೋಬೇಕು, ಇಲ್ಲ ಅವ್ಳನ್ನ ನೋಡ್ಕೊತಾ ಇರಬೇಕು, ಆವಾಗ ನಾನು ಅಡುಗೆ ಮಾಡ್ತೀನಿ. ಅವ್ರು ಏನು ಇಷ್ಟೊತ್ತಾದರೂ ಏನೂ ಮಾಡಲೇ ಇಲ್ವಲ್ಲ ನೀನು ಅಂತ ಕೇಳ್ತಾರೆ. ಏನು ಮಾಡೋದು, ನನಗೆ ಟೈಮೇ ಕೊಡಲ್ವಲ್ಲ. ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೆ, ನನ್ನ ಮಗನಿಗೆ ಫೇವ್ರೇಟ್ ಅಂದರೆ ಬೆಂಡೆಕಾಯಿ ಪಲ್ಯ, ಅದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೆ. ಯಾಕಂದರೆ ಈಗ ಹಾಲಿಡೇಸ್ ಅಂದಮೇಲೆ ಅವ್ನಿಗೆ ಫೇವ್ರೇಟ್ ಆಗಿರೋದೇ ನಾನು ಜಾಸ್ತಿ ಮನೇಲಿ ಮಾಡ್ತೀನಿ. ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ನಮಗೆ ಅದೇ ಬೇಕಿದೆ ಬೇಕಂತಿಲ್ಲ, ಆದರೆ ಮಕ್ಕಳಿಗೆ ಏನು ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಬೆಂಡೆಕಾಯಿ ಕೂಡ ಮೆಮೊರಿ ಪವರ್ನ ಜಾಸ್ತಿ ಮಾಡುತ್ತೆ. ವೀಕ್ಲಿ 2 days ತಿನ್ನೋದ್ರಿಂದ ಬಹಳ ಒಳ್ಳೇದಿದ್ದು, ಮಕ್ಳಿಗೆ ಕೊಟ್ಟರಂತೂ ಇನ್ನೂ ಒಳ್ಳೆಯದು. ಮೆಮೊರಿ ಪವರ್ ತುಂಬ ಇನ್ಕ್ರೀಸ್ ಮಾಡುತ್ತೆ. ಸ್ವಲ್ಪ ಫ್ರೈ ಇರೋದು ಮಾಡಿದೆ, ಇದ್ರ ನಾನು ವಿಡಿಯೋ ಕೂಡ ಹಾಕಿದ್ದೆ, ತುಂಬ ಚೆನ್ನಾಗುತ್ತೆ ಬೆಂಡೆಕಾಯಿ. ಏನಾದರೂ ಸ್ವಲ್ಪ ಫ್ರೈ ಬೆಂಡೆಕಾಯಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಬೆಂಡೆಕಾಯಿ ಫ್ರೈ ಮಾಡಿಕೊಟ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಚಪಾತಿ ಅಂತೂ ಕಂಪಲ್ಸರಿ, ಮನೇಲಿ ಚಪಾತಿ ಅಥವಾ ರೊಟ್ಟಿ ಬೇಕೇ ಬೇಕು. ಲಿಚ್ಚೆಡ್ ಪಾಪಡ್ ತಂದಿದ್ರು, ಸೊ ಲಿಚ್ಚೆಡ್ ಪಾಪಡ್ ಒಂದು ಸ್ವಲ್ಪ ಮಾಡ್ತಾಯಿದ್ದೆ, ಯಾಕಂದರೆ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಅದು ತಿನ್ನಂಗಾಗುತ್ತೆ ಅಂಥೇಳಿ. ಸ್ವಲ್ಪ ಪಾಯಸ ಮಾಡಿದ್ದೆ, ದಾಲ್ ಮಾಡಿದ್ದೆ, ಲಿಚ್ಚೆಡ್ ಪಾಪಡು, ಚಪಾತಿ, ಬೆಂಡೆಕಾಯಿ ಫ್ರೈ, ಅದೇ ಆಯ್ತು ಇವತ್ತು ಇಡೀ ದಿನ ಅದೇ ಆಯಿತು. ಸೊ ಅಡುಗೆ ಅಂತೂ ಸಿಸ್ಟಮೆಟಿಕ್ಕಾಗಿ ಬೇಕು ಊಟಕ್ಕೆ. ಹೋಟೆಲಲ್ಲಿ ಮಾಡ್ತಾರಲ್ಲ, ಹೋಟೆಲಲ್ಲಿ ಸ್ಟಾರ್ಟರ್ಸ್ ಅಂತ ಕೊಡ್ತಾರಲ್ಲ, ಆ ಥರ ಮಾಡಮ್ಮ ಅಮ್ಮ, ಆ ಥರ ನಂಗೆ ಟೇಸ್ಟ್ ಅಂತಮ್ಮ, ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತೀವಲ್ಲ ಆ ಥರ ಮಾಡಮ್ಮ, ಈ ಥರ ಹೇಳೋದು ಜಾಸ್ತಿ ಅವನು. ಸೊ ಆ ಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ಆ ಥರ ಮಾಡು ಈ ಥರ ಮಾಡು ಅಂತ ಹೇಳಿ. ಸೊ ನಾವು ಕೂಡ ನಾನು ಆದಷ್ಟು 100% ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಆಗಿರಲ್ಲ, ಒಂದು 75% ಆಗಿರುತ್ತೆ, ಬಟ್ ಅದರಲ್ಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ ನನಗಂತ ಹೇಳಿ. ಸ್ವಲ್ಪ ನಾನು ಗೋಧಿ ದೋಸೆ ಮಾಡಿದ್ದೆ. ಗೋಧಿ ದೋಸೆ ಅಂದರೆ ಗೋಧಿ ಹಿಟ್ಟು ಮತ್ತು ಇದಕ್ಕೆ ಬಾಂಬೆ ರವೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ದೋಸೆ ಹಾಕಿದ್ರೆ ಆಯಿತು, ತುಂಬ ಟೇಸ್ಟ್. ಅದು ಇದು ನನ್ನ ಫೇವ್ರೆಟ್ ದೋಸೆ. ಹಾಗಾಗಿ ನಾನು ಆವಾಗ ನಂಗೆ ಏನಾದರೂ ಊಟ ಮಾಡೋಕ್ಕೆ ಮನಸ್ಸಾಗಿಲ್ಲ ಅಂದರೆ ನಾನು ಈ ದೋಸೆ ಮಾಡ್ಕೊಂಡು ತಿನ್ಬಿಡ್ತೀನಿ. ನನಗೂ ಸಾಕಾಗ್ಬಿಟ್ಟಿರುತ್ತೆ, ಊಟ ಮಾಡಿ ಎದ್ದರೆ ಸಾಕು ಆ ಲೆವೆಲಿಗೆ ಆಗ್ಬಿಟ್ಟಿರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್.